ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರ. ಈ ಉಚ್ಚಂಗಿ ದುರ್ಗದ ಭಾಗದಲ್ಲಿ ಒಂದು ಸಣ್ಣ ಗಿಡಗಳು, ಅಡಿಕೆ ಗಿಡಗಳು, ಒಂದು 2.5 ವರ್ಷ ಅಂತ ಅಂದ್ಕೊಂಡಿದ್ದೀನಿ. ಕೆಲವಾರು ಗಿಡಗಳಲ್ಲಿ ಸಾಯ್ತಿರುವಂಥ ಗಿಡಗಳು ಮತ್ತು ಕಪ್ಪಾಗಿ ಹೋಗ್ತಾ ಇದೆ ಅನ್ನುವಂಥ ಗಿಡಗಳು, ಅದು ಬಿಫೋರ್ ಆಫ್ಟರ್ ವಿಡಿಯೋ ಮಾಡಿದ್ದೀನಿ. ಅಂದರೆ ಮುಂಚೆ ರೈತರು ಇದು ಸರಿಯಾಗ್ತಿಲ್ಲ, ಅದು ಹೋಗ್ತಾ ಇದೆ, ನೋವಾಗ್ತಿದೆ ಅಂತ ಹೇಳಿದ್ದು, ಅದೇ ಗಿಡಗಳು ಮತ್ತು ಸತ್ತೋಗುವಂಥ ಗಿಡಗಳು ಕೂಡ ವಾಪಸ್ ಬಂದಿದೆ. ಅದು ರೈತರು ಹೇಳ್ಕೊಂಡಿದ್ದಾರೆ. ಬಿಫೋರ್ ಆಫ್ಟರ್ ನೋಡಿ, ಅಂದರೆ ಮುಂಚೆ ಹೇಗಿತ್ತು, ಆಮೇಲೆ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಹೇಗಿದೆ ಅಂತ ಹೇಳ್ಬಿಟ್ಟು ಅದನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ವಿಷಯಗಳನ್ನು ಅತಿ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಯಾಕಂದರೆ ಇದು ನಮ್ಮ ದೇಶದ ಗೊಬ್ಬರ ಮತ್ತು ಅತಿ ಹೆಚ್ಚು ನೊಂದ ರೈತರುಗಳಿಗೆ ಒಂದು ಒಳ್ಳೆ ಪರಿಹಾರಗಳನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ಸಣ್ಣ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಇರುವಂಥ ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಈ ಅಡಿಕೆ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಹನುಮಂತಪ್ಪ. ಏನು ಓದಿದ್ದೀರಾ ಸರ್? ನಮ್ದು BCom 83. ಗ್ರೇಟ್ ಸರ್, ನಿಮಗೆ ಹ್ಯಾಂಡ್ಸ್ ಆಫ್ ಹೇಳ್ಬಿಡ್ತೀನಿ. ಯಾಕಂದರೆ ನೀವು ಇಂಥ ಎಜುಕೇಷನ್ ಮಾಡಿ ಕೃಷಿಯಲ್ಲಿ ಕೈ ಇಟ್ಟಿದ್ದೀರಿ. ಯಾಕಂದರೆ ನಿಮ್ಮನ್ನು ನೋಡಿ, ಈ ಎಜುಕೇಷನ್ ನಿಮ್ಮನ್ನು ನೋಡಿ ಇಡೀ ಹಳ್ಳಿ ನಿಮ್ಮನ್ನು ಫಾಲೋ ಮಾಡುತ್ತೆ. ನಮ್ಮ ಹಳ್ಳಿ ಉದ್ಧಾರ ಆಯ್ತು ಅಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಇನ್ನೊಂದು ಸಲ ನಿಮ್ಗೆ ಹ್ಯಾಂಡ್ಸ್ ಆಫ್. ಯಾಕಂದರೆ ನೀವು ಎಜುಕೇಷನ್ ತಂತ್ರಜ್ಞಾನವನ್ನು ನೀವು ಅಳವಡಿಸ್ಕೊಳಕ್ಕಾಗತ್ತೆ. ನೀವು ಅಳವಡಿಸ್ಕೊಂಡ್ರೆ ಪಕ್ಕದವ್ರು ಅಳವಡಿಸ್ಕೊಳ್ತಾರೆ. ಅವಾಗ ನಮ್ಮ ಹಳ್ಳಿ ಚೆನ್ನಾಗಾಗುತ್ತೆ, ಖುಷಿ ಆಗುತ್ತೆ. ಮತ್ತು ಈಗ ನಿಮ್ಮ ಅಡಿಕೆ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್? ಅದೇ ಸರ್, ಸುಳಿ ಒಣಗಿ ಹೋಗುತ್ತೆ, ಈ ರೀತಿ ಇದೆ. ಹೌದು ಸರ್, ಸುಳಿ ಒಣಗಿ ಹೋಗಿದೆ. ಅದು ಭಾರಿ ಸ್ಮೆಲ್ ಇತ್ತು ಸರ್. ಹೌದಾ? ಕೊಳೆಯೋ ರೋಗ ಅಂತ ಹೇಳ್ತಾರೆ. ಮತ್ತೆ ಈ ಎಲೆ ಒಂದಕ್ಕಿಂತ ಒಂದು ಸಣ್ಣ ಸಣ್ಣ ಎಲೆ ಬರ್ತಾ ಇದೆ. ಅದೇ ಸರ್, ಆ ಥರದ್ದು ಎಷ್ಟಿದೆ? ಅದೇ ಸರ್, ಇದ್ರಾಗ ಭಾಳ ಇದೆ ನೋಡಿ ಸರ್, ನೀವೇ ನೋಡ್ಬೇಕು. ನಮಗೆ ಗೊತ್ತಾಗಲ್ಲ. ನಾನು ವಿಡಿಯೋ ಮಾಡ್ತೀನಿ, ಕೆಲವು ವಿಡಿಯೋ ಮಾಡಿ ನೆಕ್ಸ್ಟ್ ತಿಂಗಳು, ತುಂಬ ದೂರ ಇಲ್ಲ, ಒಂದೇ ತಿಂಗಳಲ್ಲಿ ನಿಮಗೆ ನಾನು ರಿಸಲ್ಟ್ ತೋರಿಸ್ತೀನಿ. ಎಲೆಯಿಂದ ಎಲೆಗೆ ಬೀಟ್ ಆಗುವಂಥದ್ದು ಒಂದೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. 2 ರಿಂದ 3 ತಿಂಗಳಲ್ಲಿ ನಿಮಗೆ ಈ ತೋಟದಲ್ಲಿ ಸಾಕಷ್ಟು ಸಮಸ್ಯೆ, ಎಲೆ ಚುಕ್ಕಿ ರೋಗ ತುಂಬ ಇದೆ. ಆ ಎಲೆ ಚುಕ್ಕಿ ರೋಗನೂ ಕಂಟ್ರೋಲಿಗೆ ಬರುತ್ತೆ ನೋಡಿ. ಈ ಥರ ಗರಿ ಈ ಥರ ಆಗಲ್ಲ, ಒಳ್ಳೆ ರೇಂಜಿಗೆ ಬರುತ್ತೆ. ಈ ಗರಿ ನೋಡಿ, ಈ ಥರ ಹೋಗಲ್ಲ, ಎಲ್ಲ ರೆಡಿ ಆಗುತ್ತೆ. ಮತ್ತು ಜೊತೆಯಲ್ಲಿ ಇಲ್ಲಿ ಏನು ಬಿಟ್ಟಿದ್ದೀರಿ? ಮೆಕ್ಕೆಜೋಳ ಸರ್. ಮೆಕ್ಕೆಜೋಳ. ಈ ಜೋಳಕ್ಕೂ ನಮ್ಮದು ವಿಶೇಷವಾದ ಒಂದು ರಿಸಲ್ಟ್ ತೋರಿಸ್ತೀವಿ. ನೀವು ಎಲ್ಲದಕ್ಕೆ ಬಳಸಿ ಅಂತ ಹೇಳಲ್ಲ, ಸ್ವಲ್ಪ ಬಿಟ್ಟು ಬಳಸಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಜೋಳದ ತೂಕ ಮತ್ತು ಬೆಳೆಯೋ ರೀತಿ ಮತ್ತು ಈ ಬುಡ ಸೆಟ್ ಆಗುತ್ತೆ. ಇದು ಅದ್ಭುತ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾನು ವೀಡಿಯೋ ಮಾಡ್ತೇನೆ. ಇನ್ನೊಂದು ಕೆಲವು ವೀಡಿಯೋ ನೋಡೋಣಂತೆ. ಹಾಗೆ ಇವತ್ತು ಮತ್ತೊಬ್ಬರು ಇಲ್ಲಿ ವಿಶೇಷ ಅತಿಥಿ ಇದ್ದಾರೆ. ಅವರು ಸಿಕ್ಕಾಪಟ್ಟೆ ನಾಲೆಡ್ಜ್ ಇರುವಂಥವ್ರು ಈ ತೋಟದಲ್ಲಿ. ಸರ್ ಕರೆಯೋಣ, ಒಂದು ಸೆಕೆಂಡ್. ಮಾಹಿತಿ ಇದೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಪ್ರಕಾರ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿದ್ರೆ ಈ ತೋಟಗಳಲ್ಲಿರೋ ಸಮಸ್ಯೆ ಯಾವ ರೇಂಜಿಗೆ ಸರಿ ಆಗ್ಬೋದು ಸರ್? ಸರ್, ನಾವು ಬೇರೆ ಎಲ್ಲ ನೋಡಿದ್ದೀವಿ, ಡಾಕ್ಟರ್ ಸಾಯಿಲ್ ಎಲ್ಲ ನೋಡಿದ್ವಿ. ಅದಕ್ಕಿಂತಲೂ ನಾವು ಹಾಕಿದಾಗ ಅದು ಉಂಟಾಗಲಿಲ್ಲ. ಯಾವಾಗ ನೀವು ಬಂದು ನಮಗೆ ವಿಸಿಟ್ ಮಾಡಿದ್ರಲ್ಲ, ಆವಾಗ ಮೋದಿಕೇರಿಂದ ನೀವು ಬಳಸ್ಕೊಟ್ಟಿದ್ರಲ್ಲ ಔಷಧಿನ, ಅದರ ಗಿಡಕ್ಕೆ ನೋಡಿದರೆ ನಮಗೆ ಭಾಳ ಆಮೇಲೆ ಅವತ್ತು ನಿಮ್ಮ ಇದರಿಂದ ನಮ್ಮಿಂದ ನೋಡಿ ನಮ್ಮ ಇವರಿಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಬಿಟ್ಟು ನಿಮಗೆ. ಹೌದು, ಒಬ್ಬರಿಂದ ಇದು 100% ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸಿಕ್ಕಿದ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡೋಣ. ಈಗ ಕೆಲವೊಂದು ಗಿಡಗಳನ್ನೆಲ್ಲ ಐಡೆಂಟಿಫೈ ಮಾಡ್ಕೊಡ್ತೀನಿ. ಉದಾಹರಣೆಗೆ ಎಲೆ ಚುಕ್ಕಿ ರೋಗ ಇದೆ. ಈ ಎಲೆ ಚುಕ್ಕಿ ಇದೆ ಅಂತಂದರೆ ಬುಡದಲ್ಲಿ ಸಮಸ್ಯೆ ಅಂತ ಎಲೆ ತೋರಿಸ್ಕೊಡುವಂಥದ್ದು. ಪೂರ್ತಿಯಾಗಿ ನೋಡಿದಾಗ ಎಲೆಗಳು ಸಂಪೂರ್ಣ ಆರೋಗ್ಯ ಇಲ್ಲ, ಸ್ವಲ್ಪ ಯಾವುದೋ ಎಲ್ಲ ಡಲ್ ಆಗಿರೋವಂಥದ್ದು. ಈ ಮುಂದಿನ ದಿನಗಳಲ್ಲಿ ಬರೋ ಎಲೆಗಳಲ್ಲಿ ಈ ಥರ ಡಲ್ನೆಸ್ ಇರಲ್ಲ 100%. ಮತ್ತು ಇದು ದುಂಡಾಗಿ ಬರೋವಂಥದ್ದು, ಓಪನ್ ಆಗಬೇಕು. ಅದೊಂದು ಗಿಡ ನೋಡ್ಬೋದು ನೋಡಿ, ಅದರಲ್ಲಿ ಎಲೆಗಳೆಲ್ಲ ಆರೋಗ್ಯನೇ ಇಲ್ಲ, ಸಾಧಾರಣವಾಗಿದೆ ನೋಡಿ. ಇದು ನೋಡ್ಬೋದು. ಮುಂದಿನ ದಿನಗಳಲ್ಲಿ ಇದು ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಸಣ್ಣ ಎಲೆಗಳಿರುವಂಥ ನೋಡ್ಬೋದು. ಇದರಲ್ಲಿ ಎಲೆ ಚುಕ್ಕಿ ಇರೋದಲ್ಲದೆ ಈ ಎಲೆಗಳಲ್ಲಿ ಸಮಸ್ಯೆ ಜೊತೆ ನೋಡಿ ಎಲ್ಲ ಸುಟ್ಟಂಗೆ ಆಗ್ತಾ ಇರೋದು. ಎಲೆ ನೋಡಿ ನೋಡ್ಬೋದು. ಈ ಎಲೆಕ್ಕಿಂತ ನೋಡಿ, ಹಳೆ ಎಲೆಕ್ಕಿಂತ, ಹಿಂದಿನ ಎಲೆಕ್ಕಿಂತ ಈ ಎಲೆ ಸಣ್ಣದಿದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಎಲೆಕ್ಕಿಂತ ಬೀಟಾಗಿ ಬರುವಂಥದ್ದು ನಾನು ತೋರಿಸ್ತೇನೆ ನೋಡಿ. ಇದಂತೂ ಸಂಪೂರ್ಣ ಈ ಸಣ್ಣ ಎಲೆ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಸಣ್ಣ ಎಲೆ. ಈ ನೋಡಿ, ದೊಡ್ಡ ಎಲೆ, ಸಣ್ಣ ಎಲೆ. ಈ ಎಲೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆ ಇರೋದು 2 ರಿಂದ 3 ತಿಂಗಳಲ್ಲಿ ರೆಡಿ ಆಗುತ್ತೆ. ಕೆಲವೆಲ್ಲ ಒಂದೇ ತಿಂಗಳು. ನೋಡಿ, ಈ ಎಲೆ ನೋಡ್ಬೋದು. ಹಿಂದಿನ ಎಲೆ ಸಣ್ಣ ದೊಡ್ಡದು, ಇದು ದೊಡ್ಡದು, ಇದು ಸಣ್ಣದಿದೆ. ಅದು ವಿಡಿಯೋ ಮಾಡಿದ್ದೀನಿ. ಈ ಮುಂದಿನ ದಿನಗಳಲ್ಲಿ ಈ ದೊಡ್ಡ ಎಲೆನ ಬೀಟ್ ಮಾಡಬೇಕು, ಅದನ್ನು ತೋರಿಸ್ತೀನಿ ಆ ವಿಡಿಯೋನ. ಅದು ನೋಡಿದೆ. ಇದು ಕೂಡ ಅಷ್ಟೇ, ದೊಡ್ಡ ಎಲೆ. ಇದು ಸ್ವಲ್ಪ ಸುಮಾರಿದೆ ನೋಡಿ. ಮೇಲಿರೋ ಎಲೆ ಸಣ್ಣದು, ಮತ್ತು ಎಲೆ ಚುಕ್ಕಿ ನೋಡಿ ಹೆಂಗಿದೆ ಅಂತ. ಎಲೆ ಚುಕ್ಕಿ ಇದ್ದಾವೆ.
ನೋಡಿ ಈ ಎಲೆ ನೋಡ್ಬೋದು, ಚಾನ್ಸಸ್ ಇದೆ ಬರುತ್ತೆ. ಇದು ಎಲ್ಲ ಕಿತ್ತು ಹೋಗ್ಬಿಟ್ಟಿದೆ. ಈಗ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗೊಬ್ಬರ ಕೊಟ್ಟ ಮೇಲೆ, ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಏನಾಗುತ್ತೆ ನೋಡೋಣ. ಇಡೀ ತೋಟ ಒಮ್ಮೆ ನೋಡೋಣ. ನೆಕ್ಸ್ಟ್ ನಾವು ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಈ ತೋಟದ ಒಂದು ದೊಡ್ಡ ಚಿತ್ರಣ ಬದಲಾಗತ್ತೆ. ಓಕೆ, ಥ್ಯಾಂಕ್ ಯು. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತುಂಬ ಖುಷಿ ವಿಚಾರ ಇದು, ರೈತರು ಹಂಚ್ಕೋಬೇಕು. ಮುಂಚೆ ತುಂಬ ಸಮಸ್ಯೆ ಇದ್ದ ತೋಟದಲ್ಲಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ಇದೆ. ರೈತರ ಹತ್ರನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಅಜಯ್ ಕುಮಾರ್ ಅಂತ ಹೇಳಿ. ಇದು 2ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಹೌದು ಸರ್. ಮುಂಚೆ ನಾವು ವಿಡಿಯೋ ಮಾಡಿದಾಗ ಏನೇನು ನಿಮ್ಮ ತೋಟದಲ್ಲಿ ಏನೇನು ಸಮಸ್ಯೆ ಇತ್ತು ಸರ್? ನೋಡಿ ಸರ್, ಮೊದ್ಲಿಗೆ ನಾವು ತೋಟದಲ್ಲಿ ತುಂಬಾ ಎಲೆ ಚಿಕ್ಕೆ ರೋಗ ಇತ್ತು ಸರ್. ಮತ್ತೆ ಎಲ್ಲಾ ಗರಿ ಒಣಗ್ತಾ ಇತ್ತು ಸರ್. ನೋಡಕ್ಕೆ ತೋಟ ತುಂಬಾ ಡಲ್ ಆಗಿ ಒಂಥರ ಹೋಗೋ ಸ್ಟೇಜ್ ಬೇಜಾರಾಗಿತ್ತಾ? ಇವಾಗ ನೋಡಿದ್ರೆ ಹೊಲಕ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಸೂಪರ್ ಸರ್. ಏನು ಓದಿದ್ದೀರಾ ಸರ್? ನಾವು ಡಿಪ್ಲೊಮಾ ಮಾಡಿದ್ವಿ ಸರ್. ತುಂಬ ಖುಷಿ ಆಗುತ್ತೆ. ಹ್ಯಾಂಡ್ಸ್ ಆಫ್ ನಿಮಗೆ. ಒಂದು ಎಜುಕೇಶನ್ ಒಳ್ಳೆ ಮಾಡಿಕೊಂಡು ಬೇರೆ ಏನೋ ಹುಡುಕ್ಲಿಲ್ಲ, ಕೃಷಿ ಮಾಡ್ತಾ ಇದ್ದೀರಾ. ನಿಮ್ಮಂಥವ್ರು ನಮ್ಮ ದೇಶದಲ್ಲಿ ಎಜುಕೇಶನ್ ಮಾಡಿದವರು ಕೃಷಿ ಮಾಡಿದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಮುಂದುವರೆದ ತಂತ್ರಜ್ಞಾನದ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್. ಒಂದು ಕೆಲವು ಗಿಡ ನೋಡೋಣ. ಈ ಗಿಡ ಮುಂಚೆ ಹೆಂಗಿತ್ತು ಸರ್? ಸರ್ ಮುಂಚೆ ನೋಡಿ ಸರ್, ಕೆಳಗಡೆ ಎಲೆಗಳೆಲ್ಲ ಈ ತರ ಒಣಗ್ಕೊಂಡು ಹೋಗಿದೆ. ಇವಾಗ ಒಳ್ಳೆ ಒಣಗೋಗಿದೆ ನೋಡಿ. ಇದರ ಗ್ರೀನರಿ ಎಷ್ಟು ಚೆನ್ನಾಗಿ ಬಂದಿದೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಗಿಡದಿಂದ ಗಿಡಕ್ಕೆ ಮಾತ್ರ ತುಂಬಾ ಡೆವಲಪ್ಮೆಂಟ್ ಆಗಿದೆ ಸರ್. ಗಿಡದಿಂದ ಗಿಡಕ್ಕೆ ಪ್ರತಿಯೊಂದು ಹೊಸ ಸುಳಿನೂ ಚೆನ್ನಾಗಿ ಬರ್ತಿದೆ ಸರ್. ಸೂಪರ್ ಸೂಪರ್ ಸರ್. ಇದನ್ನು ನೋಡೋಣ. ನೋಡಿ ಸರ್, ಆ ಗಿಡ ನೋಡಿ, ಇದು ಎಲೆ ಸುಟ್ಟು ರೋಗ ಥರ ಇದೆ, ಫುಲ್ ಸುಟ್ಟೋಗಿರಂಗೆ. ಇದು ಎಲ್ಲ ಕಡೆ ಇದೆ ಸರ್, ಕರ್ನಾಟಕದಲ್ಲಿ ಹೈಯೆಸ್ಟ್ ಇದೆ ನೋಡಿ. ಈ ಥರ ಆಗಿದೆ, ಈ ಥರ ಆಗಿದೆ. ಈ ಎಲೆ ನೋಡುವಾಗ ನಿಮ್ಮ ಏನು ಖುಷಿ ಆಗುತ್ತೆ ಸರ್? ಅದೇ ಸರ್, ತೋಟ ಎಷ್ಟು ಹೈಟ್ ಇದೆ ನೋಡಿ. ಹೈಟ್ ನಿಲ್ಲಿಸಿ ನೋಡೋಣ. ನೋಡಿ, ಈ ಎಲೆ ಡಬಲ್ ನಿಮ್ಮ ಹೈಟಿಗೆ ಬಂದಿದೆ. ಸಾಧಾರಣ ಇದು ಬಳಸಿ ಎಷ್ಟು ಸಮಯ ಸರ್? ನೀವು ಹಾಕಿ ಎಷ್ಟು ಸಮಯ ಆಯ್ತು ಸರ್? 1 ತಿಂಗಳು 15 ದಿನ ಆಗಿರ್ಬೋದು. 1 ತಿಂಗಳು 15 ದಿನ. ಸೂಪರ್ ಸೂಪರ್ ಸರ್. ಸರ್, ಈ ಗಿಡದ ಬಗ್ಗೆ ಏನು ಹೇಳ್ತೀರಿ? ತುಂಬಾನೇ ಡೆವಲಪ್ಮೆಂಟ್ ಆಗಿದೆ ಸರ್ ಗಿಡ ಮಾತ್ರ. ಹಾಂ, ನೋಡಿ ಇದು ಫಸ್ಟ್ ಎಲ್ಲ ನೋಡಿ ಎಷ್ಟಿದೆ, ಸುಳಿ ರೋಗ ಇದು. ಈ ರೋಗ ನೋಡಿ ಕೆಳಗಿಂದ ನೋಡಿ ಹಿಂಗಿದೆ. ಇಷ್ಟು ಇದು ಎಲೆನೇ ಒಂದು ಏನೂ ಇಲ್ಲ, ಫುಲ್ಲು ಸುಟ್ಟಂಗಾಗಿ ಸಣ್ಣ ಸಣ್ಣದಾಗಿರೋದು ನೋಡಿ. ಇದರೊಳಗೆ ಈ ಎಲೆ ಎಷ್ಟು ದೊಡ್ಡದು, ಅಗಲ ನೋಡಿ, ಅಗಲ ನೋಡಿ. ಹಿಂದೆ ನಾವು ಹೋಗ್ಬೇಕು, ಫುಲ್ಲು ಝೂಮ್ಗೆ ಹಿಂದೆ ಹೋಗ್ಬೇಕು, ಅಷ್ಟು ಅಗಲ. ಒಳ್ಳೆ ನವಿಲುಗರಿ ಬಂದಂಗೆ ಬಂದಿದೆ. ಮುಂಚೆ ಇದು ಸುಳಿ ಕಟ್ ಬರ್ತಾ ಇರಲಿಲ್ಲ ಸರ್, ಇವಾಗ ಆ ತರ ಸುಳಿ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ಹಾಂ, ಸುಳಿ ಹೈಟ್ ಆಗಿ ಬರ್ತಾ ಇದೆ ಅಲ್ಲ ನೋಡಿ. ಇದು ಅಷ್ಟೇ ಸರ್, ಗರಿಯಿಂದ ಗರಿಗೆ ಚಿಕ್ಕ ಹೋಗ್ತಿದೆ ಸರ್ ಮೊದಲಿಗೆ. ನೋಡಿ, ಗರಿಯಿಂದ ಗರಿಗೆ ಸಣ್ಣ ಸಣ್ಣದಾಗ್ತಾಯ್ತಲ್ಲ. ಹಾಂ ಸರ್, ಗರಿಯಿಂದ ಗರಿ ಸಣ್ಣದಾಗ್ತಾ ಇತ್ತು. ಈಗ ಇಷ್ಟು ಹೈಟ್ ಬರ್ತಾ ಇದೆ ನೋಡಿ. ಎಷ್ಟು ಹತ್ರ ಇದೆ ಅಂತ. ಇದೇ ಒಂದು 3 ಅಡಿ ಇದೆಯಾ ಹೈಟ್ ಮೇಲ್ಮೇಲ್ಟ. ಹಾಂ ಸರ್. ಎಕ್ಸಲೆಂಟ್ ಸರ್. ಸರ್, ಇದು ಹೆಂಗಿತ್ತು ಸರ್? ನಿಮ್ಮ ಮನಸ್ಥಿತಿ ಹೆಂಗಿತ್ತು ಇದು ಮುಂಚೆ? ಈ ಗಿಡ ಅಂತ ನಾವು ಬದುಕದೇ ಇಲ್ಲ ಅಂತ ಮಾಡಿದ್ವಿ ಸರ್. ಗ್ಯಾರಂಟಿ ಅಲ್ಲ? ಗ್ಯಾರಂಟಿ. ಈಗ ಈ ತರ ಆಗಿದೆ ನೋಡಿ ಸರ್. ಸೂಪರ್. ನೋಡಿ, ಫಸ್ಟ್ ನೋಡಿ ಹಿಂಗೆ ಸುಟ್ಟೋಗಿದೆ, ಎಲ್ಲ ಸುಟ್ಟೋಗಿದೆ. ಸುಟ್ಟೋದ್ರೆ ಬೆಂಕಿ ಇಟ್ಟಂಗೆ ಆಗೋಗಿದೆ. ಇದಕ್ಕೆ ನೀವು ಏನು ರೋಗ ಅಂತೀರ ಸರ್? ಸರ್, ನಾವು ಇದನ್ನ ಎಲೆ ಚಿಕ್ಕಿ ರೋಗ ಅಂತೀವಿ ಸರ್. ನೋಡಿ, ಈ ಎಲೆ ಹೆಂಗೆ ಬಂದಿದೆ. ಒಂದೇ ಒಂದು ಚೂರು ಇದಿಲ್ಲ, ಅಗಲ ಮತ್ತು ಎಷ್ಟು ಹೈಟು. ಮತ್ತು 2ನೇ ಇದು ಸುಳಿ ಇಮ್ಮಿಡಿಯೇಟ್ ಆಗಿ ಬರ್ತಾ ಇದೆ. ಆಗಿದೆ ಸರ್ ನಿಮಗೆ ಸರ್. ಒಂದು ರಿಸಲ್ಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಹಾಕಿದ ಮೇಲೆ ನಿಮ್ಮ ಪ್ರಕಾರ ಎಷ್ಟು ಟೈಮ್ ಇದೆ? 8 ರಿಂದ 10 ದಿನದಿಂದ ಸ್ಟಾರ್ಟ್ ಆಗಿದೆ ನಿಮಗೆ ಐಡೆಂಟಿಫೈ ಆಗೋದಕ್ಕೆ. ಓಕೆ, ನೋಡಿ ಈ ಗಿಡದ ಏನು ಹೇಳ್ತೀರಿ ಸರ್? ಹೆಂಗಿತ್ತು ಇದು? ಫಸ್ಟ್ ಎಲೆ ಇದೇ ಇದ್ದಿದ್ದು ಒಣಗಿದ್ದು. ಇದೊಂದಿತ್ತು, ಒಂದೇ ಎಲೆ ಸರ್ ಇದ್ದಿದ್ದು. ಎಷ್ಟು ಒಂದಿತ್ತಾ? ಸರ್. ಓ ಸೂಪರ್. ಈಗ ನೋಡಿ 2 ಎಲೆ ಎಕ್ಸ್ಟ್ರಾ ಬಂದಿದೆ, ಒಳ್ಳೆ ಚೆನ್ನಾಗಿ ಗ್ರೀನರಿ. ಸಣ್ಣದು ಮೇಲೆ ಬಂದರೆ ಖುಷಿ ಆಗುತ್ತೆ ನಮಗೆ ನೋಡಿ. ಇದರಲ್ಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಸಣ್ಣದಿರೋದು ಮೇಲೆ ಬಂದಿರೋಂಥದ್ದು ಎಕ್ಸಲೆಂಟಾಗಿ ಬಂದಿದೆ, ಖುಷಿ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಸರ್, ಪ್ರತಿಯೊಂದು ಗಿಡನ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸರ್. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಓವರಾಲ್ ಆಗಿ ನಿಮಗೆ ಈ ಸ್ವದೇಶಿ ಗೊಬ್ಬರ ಬಳಸಿ ಏನು ಮನಸ್ಸಿಗೆ ಏನು ಅನಿಸ್ತಾ ಇದೆ ಸರ್? ತೃಪ್ತಿ ಆಯ್ತು ನೋಡಿ ಸರ್. ಎಷ್ಟು ಥರದ ಗೊಬ್ಬರ ಇವತ್ತವರೆಗೂ ನೀವು ಇದಕ್ಕೆ ಬಳಸಿದ್ದೀರಾ ಸರ್? ನಿಮ್ ಕೊಡೋಕ್ಕಿಂತ ಮುಂಚೆ ಭಾಳ ಬಳಸಿದ್ವಿ ಸರ್. ಈ ತರ ರಿಸಲ್ಟ್ ಯಾವ್ದು ಕೊಟ್ಟಿಲ್ಲ ಸರ್. ಹೌದಾ? ಏನೇನು ಬಳಸಿದ್ದೀರಾ ಸರ್? ಏನ್ ಸರ್, ರಾಸಾಯನಿಕ ಗೊಬ್ಬರ ಬಳಸಿದ್ವಿ ಸರ್. ಎಲ್ಲ ತರದ್ದು ತುಂಬ ಥರದ್ದು ಬಳಸಿದ್ದೀರಾ? ರಾಸಾಯನಿಕ ಬಳಸಿನೂ ಏನ ಅಷ್ಟೊಂದು ತೃಪ್ತಿ ಆಗಿರಲಿಲ್ಲ. ಈಗ ಇದರಲ್ಲಿ ಒಂದು ವಾರ 10 ದಿನದಿಂದ ತೃಪ್ತಿ ಬಂದು ನಿಮಗೆ ಒಳ್ಳೆ ರಿಸಲ್ಟ್ ಬಂತು. ಇವಾಗ ತೋಟಕ್ಕೆ ಬರ್ಬೇಕಂತ ಅನಿಸ್ತದೆ ನೋಡಿ ಸರ್. ಸೂಪರ್ ಸೂಪರ್ ಸರ್. ರೈತರಿಗೆ ನೀವೇನು ಮಾಹಿತಿ ಸಲಹೆ ಕೊಡ್ತೀರಾ ಸರ್ ಇಲ್ಲಿಂದ ನಿಮ್ಮ ಕಡೆಯಿಂದ? ಏನಿಲ್ಲ ಸರ್, ಸ್ವದೇಶಿ ಗೊಬ್ಬರಗಳನ್ನು ಬಳಸಿ ಹೊಲ ಗೊಬ್ಬರನ ಹೊಲದ ಫಲವತ್ತತೆ ಕಾಪಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್, ಥ್ಯಾಂಕ್ ಯು ಸರ್. ಮತ್ತೆ ಇಲ್ಲಿ ಇನ್ನೊಬ್ರು ರೈತರಿದ್ದಾರೆ,
ನಿಮ್ಮ ಅಣ್ಣ ಆಗ್ಬೇಕಾ ಸರ್? ಹಾ ಸರ್ ಬ್ರದರ್. ಈ ತೋಟದ ಇವ್ರೇನು ಮಾತಾಡಿದ್ರು ಅವ್ರ ತಮ್ಮ ಇವ್ರ ಅಣ್ಣ, ಇವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಪ್ರಕಾಶ್ ಅಂತ. ಈಗ ನೀವು ಈ ಸ್ವದೇಶಿ ಗೊಬ್ಬರ ಬಳಸೋಕ್ಕೆ ಮುಂಚೆ ಈ ತೋಟ ಮುಂಚೆ ನೀವು ನೋಡಿದಾಗ ಹೆಂಗಿತ್ತು, ಈಗ ಏನು ಅನ್ಸುತ್ತೆ ಸರ್ ನಿಮ್ಗೆ? ಸ್ವಲ್ಪ ಡಲ್ಲಾಗಿ ಇತ್ತು ತೋಟ ಇದು. ಹಾಂ, ಇವಾಗ ಒಳ್ಳೆ ಚೆನ್ನಾಗಿ ಬಂದಿದೆ. ನೋಡಕ್ ಖುಷಿ ಆಗುತ್ತೆ. ಬರೀ 1.5 ತಿಂಗಳು ಎಲೆಯಲ್ಲೇ ಗೊತ್ತಾಗುತ್ತೆ ನಮಗೆ ಹೌದೌದು ಯಾವ ತರ ಚೇಂಜಸ್ ಆಗಿದೆ ಅನ್ನೋದನ್ನ. ನೆಕ್ಸ್ಟ್ ಬರೋ ಸುಳಿನೇ ಅದು ಚೇಂಜ್ ಆಗಿರುತ್ತೆ. ಓಕೆ, ಸೂಪರ್. ನೋಡಿ ಈ ಎಲೆ ಹೆಂಗಿದೆ, ಈ ತೋಟ ಇದು ಹೆಂಗಿದೆ, ಎದುರುಗಡೆ ಎಲ್ಲ ಎಡ್ಜೆಲ್ಲ ತುಂಬ ಕಡೆ ಹಿಂಗೆ ಸುಟ್ಟಂಗೆ ಹಾಕೋ ತೋಟ ತುಂಬ ಇದೆ ನೋಡಿ. ಇದು ಇಮ್ಮಿಡಿಯೇಟಾಗಿ ಬಂದಿರೋದು ಎಲೆ ಅದ್ಭುತ ರಿಸಲ್ಟ್ ಕೊಟ್ಟಿದೆ. ನೋಡುವಾಗ ಎಲ್ಲಿಂದ ಎಲ್ಲಿ ನೋಡಿದ್ರು ಎಲ್ಲದರಲ್ಲೂ ಎಲೆ ದೊಡ್ಡದು ಹೈಟ್ ಬಂದಿರೋದು ಅಲ್ವಾ ಸರ್? ಸೂಪರ್, ವಂಡರ್ಫುಲ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನೀವು ನಿಮ್ಮ ಮನಸ್ಸಿಗೆ ಅನ್ಸಂಗೆ ನೀವೇನಂತ ಹೇಳ್ತೀರಿ? ಈ ಗೊಬ್ಬರ ಬಳಸಿದ್ಗೆ ಏನು ಅಂತೀರಾ? 10 ಗೊಬ್ಬರ ಇದ್ದಾವೆ ಸರ್, ಹೇಳಿದ್ರು 10 ಥರ ಗೊಬ್ಬರ ಬಳಸುವ ನನಗೆ ಒಳ್ಳೇದಾಗಿಲ್ಲ ಅಂತ. ನಿಮ್ಮ ಮನಸ್ಸಿಂದ ಏನು ಹೇಳ್ತೀರಿ? ಚೆನ್ನಾಗಿದೆ, ಇದು ತೃಪ್ತಿ ಅನಿಸಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಈ ಒಂದು ಗಿಡದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ವೈಟ್ ಮೆಟ್ಸ್ ಬಂದಿದೆ. ಓ, ಇದು ವೈಟ್ ಮೆಟ್ಸ್ ಅಲ್ಲ? ನೋಡಿ ಇದು ಬೆಳ್ಳಗಾಗಿದೆ. ಇದು ಸಾಧಾರಣ ಹೋಗುತ್ತಾ ಸರ್? ಇದು ಎಕ್ಸ್ಟ್ರಾ ಆಗ್ತಾ ಇರುತ್ತಲ್ವಾ? ನೋಡಿ ಬೆಳ್ಳಗಾಗಿದೆ. ಈಗ ಹೊಸದಾಗಿ ಬರೋ ಎಲೆ ಚೆನ್ನಾಗಿ ಬರ್ತಾ ಇದೆಯಲ್ಲ, ಸುಳಿ ಚೆನ್ನಾಗಿದೆ ನೋಡಿ. ಇದು ಇದೇ ಚೇಂಜ್ ಇದೆ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಅದು ಹಳೆ ಎಲೆ ಇದೆ, ಕೊಟ್ಟ ಮೇಲೆ ಚೆನ್ನಾಗಿ ಗ್ರೀನ್ ಮತ್ತು ವೈಟ್ ಇಲ್ಲ, ಅದು ಬಿಟ್ಟೋಗಿದೆ. ಸೂಪರ್. ಇನ್ನೊಬ್ಬರು ವಿಶೇಷವಾದವರು ಇವರೇ ನಮ್ಮ ಈ ತೋಟದ ಮಾಲೀಕರು. ಇಷ್ಟೊತ್ತು ಅವ್ರ ಮಗನ ಹತ್ರ ಮಾತಾಡಿದ್ದೀವಿ. ಸರ್ ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟು ಈಗ 1.5 ತಿಂಗಳಾಗಿದೆ, ನೀವು ಕೊಟ್ಟು 1.5 ತಿಂಗಳಾಗಿದೆ. ಮುಂಚೆ ಹೆಂಗಿತ್ತು, ಈಗ ಹೆಂಗ್ ಬಂತು? 100% ಉತ್ತಮ. ಮುಂಚೆ ಮನಸ್ಥಿತಿ ಹೆಂಗಿತ್ತು ಸರ್ ನಿಮಗೆ? ಅಲ್ಲ, ಬೇಜಾರಿತ್ತು. ಚೆನ್ನಾಗಾಗಿದೆ. ಏನೇನು ಬೇಜಾರಿತ್ತು? ಅದೇ ಇನ್ನೇನಪ್ಪ, ಇಷ್ಟೇಕಂದ ಅಡಿಕೆಗೆ ಹಾಕಿ ಬೆಳೆಗೆ ಖರ್ಚು ಮಾಡಿದ್ವಿ, ಅದರಿಂದ ಈಗ ರೋಗ ಬೀಳಕ್ ಹಚ್ತಲ್ಲ ಅಂತ ಬೇಜಾರಿತ್ತು. ಈಗಂತೂ ಚೆನ್ನಾಗಾಗಿದೆ. ಏನು ಓದಿದ್ದೀರಾ ಸರ್ ನೀವು? ನಮ್ದು BCom 83 ಆ್ಯಂಡ್ ಸಾಫ್ಟ್ ಸರ್ ನಿಮಗೆ. ಯಾಕಂದರೆ ಇಷ್ಟು ಎಜುಕೇಷನ್ ಮಾಡಿದವರು ಸಾಧಾರಣ ಯಾವ್ದಾರು ಕೆಲಸಕ್ಕೆ ಹೋಗ್ಬಿಡ್ತಾರೆ. ನೀವು ರೈತಾಪಿಯಾಗಿದ್ದು ನೀವೇನು ಹೇಳ್ತಾರೆ, ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಮುಂದುವರೆದ ತಂತ್ರಜ್ಞಾನ ಬಳಸ್ಕೊಳ್ಳೋ ಶಕ್ತಿ ಇದೆ ನಿಮಗೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನೀವು ಏನೋ ಒಂದು ವಿಶೇಷ ಮಾಡಿದ್ರೆ ನಿಮ್ಮ ಊರಿನವ್ರು ನಿಮ್ಮನ್ನು ಫಾಲೋ ಮಾಡ್ತಾರೆ. ಆವಾಗ ಊರು ಚೆನ್ನಾಗಿರುತ್ತೆ, ಹಳ್ಳಿ ಚೆನ್ನಾಗುತ್ತೆ, ದೇಶ ಚೆನ್ನಾಗಾಗುತ್ತೆ. ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಸರ್. ದೇಶದ ಗೊಬ್ಬರ ಬಳಸಿದ್ರೆ ನಿಜವಾಗ್ಲೂ ನಿಮಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನ ವ್ಯಕ್ತಪಡಿಸ್ತೀನಿ. ಯಾಕಂದರೆ ದೇಶದ ಗೊಬ್ಬರ, ದೇಶದ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಈ ಒಂದು ಎಜುಕೇಷನ್ ಇದ್ದರೆ ಗೊತ್ತಾಗುತ್ತೆ. ಯಾವುದೋ ದೇಶಕ್ಕೆ ನಮ್ಮ ದುಡ್ಡು ಕಳಿಸ್ತಾ ಇದ್ದೀವಿ ಅಂಥದ್ದು ನೀವು ಬಳಸಿದ್ರಿ, ದೇಶ ಭೂಮಿ ತಾಯಿ ನನ್ನ ದೇಶದ ಕೊಡು, ನಾನು ಬರ್ತೀನಿ ಅಂತ ಇಲ್ಲಿ ಹೇಳಿದೆ. ಗಿಡ ಮಾತಾಡ್ತಾ ಇದೆ. ಇದಕ್ಕೆ ಓವರಾಲ್ ಏನು ಹೇಳ್ತೀರಾ? ಒಳ್ಳೆ ಉತ್ತಮ ಸರ್, ನಿಮ್ಮ ಔಷಧಿಯಿಂದ ನಮಗೆ ಅನುಕೂಲ ಆಗಿದೆ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಈ ರೈತರಿಗೆ ಪರಿಚಯ ಮಾಡಿಕೊಟ್ಟ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಯೂಸ್ ಮಾಡಿ ಮತ್ತೆ ಅವರು ಇವ್ರಿಗೆ ಹೇಳಿದ್ದು, ಇವರ ಅನುಭವ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ರಿಯಾಜುಲ್ಲಾ ಅಂತ ಹೇಳಿ ಸರ್. ಫಸ್ಟ್ ನೀವು ಬಳಸಿದ್ರಿ, ಆಮೇಲೆ ನೀವು ಇವ್ರಿಗೆ ಪರಿಚಯ ಮಾಡಿಕೊಟ್ರಿ. ಇವತ್ತು ನಿಮ್ಮ ಮನಸ್ಸಿಗೆ ಏನು ಅನಿಸ್ತಾ ಇದೆ ಸರ್? ನಾವು ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ವಿ ಗಿಡ, ಅದು ನಮಗೆ ಯಾಕೋ ಇದು ಸರಿ ಅನಿಸ್ತಿದ್ದಿಲ್ಲ. ಬರ್ರಿ ನಾವು ಹಾಕಿದ್ದೇವಿ, ನಾವು ಹಾಗೆ ಯೂಸ್ ನೀವು ಮಾಡಿ ನೋಡ್ರಿ ಅಂತೆಲ್ಲ ಕರ್ಕೊಂಡ್ಬಂದು ನಿಮಗೆ ಪರಿಚಯ ಮಾಡಿ ನಿಮ್ ಕಡೆಯಿಂದ ಕೊಡ್ಸಿದ್ವಿ. ನೀವು ಸಣ್ಣ ಸಣ್ಣ ಗಿಡಗಳಿಗೆ ನೀವು ಹಾಕಿಲ್ಲ, ದೊಡ್ಡದಕ್ಕೆ ಮಾತ್ರ ಹಾಕಿದ್ರಿ. ಹೌದು, ಅದೇ ಇದಕ್ಕೆ ಎಂತ ರಿಸಲ್ಟ್ ಇದೆ ನೋಡಿ. ಇದಕ್ಕೂ ನೋಡಕಂದ್ರೆ ನನಗದು ತುಂಬಾ ಭಾರಿ ಖುಷಿ ಆಯ್ತು ಸರ್. ಇದಕ್ಕೆ ನಮಗೂ ಖುಷಿ ಆಯ್ತು. ಇಂಥವು ಎಲ್ಲಾ ರೈತರುಗಳು ತಗೊಂಡು ಯೂಸ್ ಮಾಡಿದ್ರು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಇದು ಸುಮ್ಮನೆ ಗೊಬ್ಬರ ಅದು ಇದು ಹಾಕಿ ಬದಲಿ ಇದು ಹಾಕಿದ್ರೆ ಒಳ್ಳೇದು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.